ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಲಸೌಕರ್ಯಕ್ಕೆ ಆಗ್ರಹಿಸಿದಂಥ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮೆದಗನಾಣೆ ಗ್ರಾಮಸ್ಥರು ಆದಿವಾಸಿ ಹಿತರಕ್ಷಣಾ ಸಮಿತಿ ಆದಿವಾಸಿಗಳಿಂದ ಅಹೋರಾತ್ರಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಸಿಡಿದೆದ್ದ ಮೆದಗನಾಣೆ ಗ್ರಾಮಸ್ಥರು. ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟದಲ್ಲಿರುವಂಥ ಗ್ರಾಮ ಅದು. ವಿದ್ಯುತ್ ಸೌಲಭ್ಯ ಹಾಗೂ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ಕಳೆದ 3 ದಿನಗಳಿಂದ ನಡೀತಾ ಇರುವಂಥ ಅಹೋರಾತ್ರಿ ಧರಣಿ ಇದು. ಈ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅನಾರೋಗ್ಯ ಪೀಡಿತರನ್ನು ಡೋಲಿ ಅಂತ ಇದನ್ನು ಹೇಳಲೇಬೇಕಾಗಿಲ್ಲ, ಯಾಕೆಂದರೆ ಡೋಲಿಯ ಚಿತ್ರಣ ಬೇರೆ ಇರುತ್ತೆ. ಒಂದು ಮರದ ಕಟ್ಟಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಹಾಸಿಗೆಯಲ್ಲಿ ಕೂರಿಸಿ ಅದನ್ನು ಆ ಅನಾರೋಗ್ಯ ಪೀಡಿತರನ್ನು ಹೀಗೆ ಹೊತ್ತೊಯ್ಯುವಂಥ ಅತ್ಯಂತ ಶೋಚನೀಯ ಸ್ಥಿತಿ ಇದು. ಅದನ್ನು ಡೋಲಿ ಅಂತ ಅನ್ಬೋದು, ಬಟ್ ಅದು ಡೋಲಿಯ ಸ್ವರೂಪವೂ ಅಲ್ಲ. ಅನಾರೋಗ್ಯ ಪೀಡಿತರನ್ನು ಹೀಗೆ ಡೋಲಿಯಲ್ಲಿ ಹೊತ್ತೊಯ್ದಿದ್ರು. ಧರಣಿ ವೇಳೆ ನಿಶಕ್ತರಾಗಿ ಗಿರಿಪಂದಪ್ಪ 55 ವರ್ಷ ಅವರನ್ನು ಹೊತ್ತೊಯ್ದಿದ್ರು. ಹೀಗಾಗಿ ಮೂಲಸೌಕರ್ಯ ಕೂಡಲೇ ಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಮೂರು ದಿನ ಆಯ್ತು ಊಟ ಮಾಡಿ. ಮೂರು ದಿನ ಆಯ್ತು ಊಟ ಮಾಡಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಂದರ್ ನೀಡ್ತಾರೆ. ಸುಂದರ್, ಚಾಮರಾಜನಗರ ಅತ್ಯಂತ ಹಿಂದುಳಿದ ಜಿಲ್ಲೆ ನಿಜ, ಬಟ್ ಇಂಥ ದುರದೃಷ್ಟಕರ ರೀತಿಯಲ್ಲಿ ಜನ ಜೀವನವನ್ನು ಕಳೀತಾ ಇದ್ದಾರೆ, ಬವಣೆಯನ್ನು ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಅಲ್ಲಿನ ಅಧಿಕಾರಿಗಳಿಗೆ, ಶಾಸಕರಿಗೆ, ಸಚಿವರಿಗೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಏನೇನು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಜೊತೆಗೆ ಇದನ್ನು ಹೇಗೆ ಪರಿಹರಿಸಲಿಕ್ಕೆ ಸಾಧ್ಯವಾಗದೆ ಇಷ್ಟು ದಿನ ಹೀಗೆ ಉಳಿದುಕೊಂಡಿದ್ದಾರೆ ಅಂತ. ದಸರತ್ ಏನಾಗಿದೆ ಅಂದ್ರೆ, ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರು ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿರುವಂತ ಆದಿವಾಸಿ ಬುಡಕಟ್ಟು ಸಮುದಾಯ ವಾಸಿಸ್ತಾ ಇರುವಂತ ಪೋಡುಗಳಿಗೆ ಮತ್ತೆ ಕಾಲೋನಿಗಳಿಗೆ ಇದುವರೆಗೂ ಮೂಲ ಸೌಕರ್ಯ ಕಲ್ಪಿಸಿಲ್ಲ. ಏನಪ್ಪಾ ಅಂದ್ರೆ, ಪ್ರತಿ ಒಂದು ಸರ್ಕಾರ ಬಂದ ಸಂದರ್ಭದಲ್ಲಿಯೂ ಅಲ್ಲಿಗೆ ಬರುವಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮತ್ತೆ ಶಾಸಕರಾಗ್ಲಿ ಮತ್ತೆ ಅಧಿಕಾರಿಗಳಾಗ್ಲಿ ಒಂದು ಏನಪ್ಪಾ ಅಂದ್ರೆ ಅಲ್ಲಿಗೆ ಬರ್ಬೇಕಲ್ಲ ಅನ್ನೋ ಒಂದು ಇದ್ರ ಮೇಲೆ ಬಂದು ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆನ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಭರವಸೆನೆ ಕೊಟ್ಟು ಹೋಗ್ತಾರೆ. ಆದ್ರೆ ಯಾವತ್ತೂ ಕೂಡ ಆ ಕಡೆ ತಿರುಗಿ ಕೂಡ ನೋಡಲ್ಲ. ಮತ್ತೆ ಇನ್ನು ಜಿಲ್ಲಾಧಿಕಾರಿಗಳು ಸಹ ಅಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಕೇವಲ ಭರವಸೆ ಕೊಡ್ತಾರೆ ಹೊರತು ಅದನ್ನ ಪರಿಹರಿಸುವಂತ ಕಾರ್ಯಕ್ಕೆ ಮುಂದಾಗೋದಿಲ್ಲ. ಅವು ಕೇವಲ ಆದಿವಾಸಿ ಸಮುದಾಯಗಳಿಗೆ ಭರವಸೆಯಾಗಿ ಉಳಿತೇವೆ ಹೊರತು ಅದು ಕಾರ್ಯರೂಪಕ್ಕೆ ಯಾವುದೂ ಬರೋದಿಲ್ಲ. ಮತ್ತೆ ಅಲ್ಲಿ ದಾರಿಯೂ ಕೂಡ ರಸ್ತೆಯೂ ಕೂಡ ಇಲ್ಲ. ಮತ್ತೆ ಅಲ್ಲಿ ಯಾವುದೇ ಒಂದು ವಾಹನ ಸಂಚಾರಕ್ಕೂ ಅವಕಾಶ ಇಲ್ಲ. ಏನಾದ್ರೂ ಅಲ್ಲಿ ಜನರು ಅಸ್ವಸ್ಥರಾದ್ರೆ ಅಥವಾ ಅನಾರೋಗ್ಯ ಪೀಡಿತರಾದ್ರೆ ಅವ್ರನ್ನ ಡೋಲಿಯಲ್ಲಿ ಒತ್ತೊಯ್ದು ಕಿಲೋಮೀಟರ್ ಗಟ್ಟಲೆ, ಒಂದು 5 ರಿಂದ 10 ಕಿಲೋಮೀಟರ್ ಗಟ್ಟಲೆ ಒತ್ತೊಯ್ದು ಮಹದೇಶ್ವರ ಬೆಟ್ಟದಲ್ಲಿರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ ನಡ್ಕೊಂಡೆ. ಅಲ್ಲಿಂದ ಏನಾದ್ರು ಹೆಚ್ಚಿನ ಚಿಕಿತ್ಸೆ ಬೇಕಾದಂತ ಸಂದರ್ಭ ಬಂದ್ರೆ ಕೊಳ್ಳೇಗಾಲ ಅಥವಾ ಚಾಮರಾಜನಗರ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಮತ್ತೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಸಹ ಅಲ್ಲಿಗೆ ವಿದ್ಯುತ್ ಸೌಲಭ್ಯನ ಸಂಪರ್ಕನ ಕಲ್ಪಿಸಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಸಚಿವರಾಗಿ ಶಾಸಕರಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಜಾರ್ಕೊಳ್ಳುವಂತ ಒಂದು ಹೇಳಿಕೆ ಕೊಡ್ತಾರೆ. ಇಲ್ಲಿಗೆ ಅರಣ್ಯ ಕಾಯ್ದೆ ಇದಕ್ಕೆ ಅಡ್ಡಿ ಬರ್ತಾ ಇದೆ, ಈ ಅರಣ್ಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ನಾವು ಅಲ್ಲಿಗೆ ವಿದ್ಯುತ್ ಸಂಪರ್ಕನ ಕೊಡ್ತೀವಿ ಅನ್ನೋ ಒಂದು ಭರವಸೆನೆ ಕೊಡ್ತಾರೆ. ಆದ್ರೆ ಅವ್ರು ಕೊಟ್ಟಂತ ಭರವಸೆಗಳು ಇಲ್ಲಿವರೆಗೂ ಭರವಸೆಯಾಗಿ ಉಳಿದಿವೆ ಹೊರತು ಅದು ಅವ್ರದ್ದು ಯಾವುದೇ ಸಮಸ್ಯೆಯನ್ನ ಪರಿಹರಿಸುವಂತ ಕಾರ್ಯಕ್ಕೆ ಇದಾಗಿಲ್ಲ. ಈ ಭರವಸೆಗಳ ನಡುವೆ ಆದಿವಾಸಿ ಸಮುದಾಯದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಸರತ್. ಎಸ್, ಥ್ಯಾಂಕ್ ಯು ಸುಂದರ್ ನಿಮ್ಮೆಲ್ಲ ಮಾಹಿತಿಗೆ. ಮೂರು ದಿನ ಆಯ್ತು ಊಟ ಮಾಡಿ.